ಸೊ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜಿತಾರಾಜ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ನನ್ನ ಕಳೆದ ವ್ಲಾಗ್ ಎಲ್ಲರೂ ನೋಡಿರ್ತೀರಾ ಅನ್ಕೋತೀನಿ. ಸೊ ನೋಡಿಲ್ಲ ಅಂದರೆ ಚೆಕ್ ಮಾಡ್ಬೋದು. ಪಾರ್ಟ್ 1 ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಸೊ ಬನ್ನಿ ಗೈಸ್, ಪಾರ್ಟ್ 2ನ ಕಂಟಿನ್ಯೂ ಮಾಡೋಣ. ನಾವು ಟೆಂಪಲ್ ರೀಚ್ ಆದಮೇಲೆ ಫ್ರೆಶ್ ಅಪ್ ಆಗಬೇಕು ಅಂತ ನಾವು ಟೆಂಪಲಿಂದ 1 ಕಿಲೋಮೀಟರ್ ಹತ್ರ ಇರೋ ವೈಟ್ ವ್ಯೂ ರೆಸಾರ್ಟ್ಗೆ ನಾವು ರೂಮ್ ಮಾಡಿದ್ವಿ. ಸೊ ಗೈಸ್, ನಾವು ಫಸ್ಟ್ ಸತಿ ಹೋದಾಗ್ಲೂ ಅಲ್ಲೇ ಮಾಡಿದ್ವಿ. ಸೆಕೆಂಡ್ ಸತಿ ಹೋದಾಗ ಇವಾಗ ವೀಕೆಂಡ್ ಆಗಿರೋದ್ರಿಂದ ನನಗೆ ಎಲ್ಲೂ ಬೇರೆ ಕಡೆ ಎಲ್ಲೂ ಸಿಗಲಿಲ್ಲ. ಸೊ ಅದಕ್ಕೆ ಪುನಃ ಅದನ್ನೇ ಬುಕ್ ಮಾಡ್ಕೊಂಡ್ವಿ. ಯಾ ಬಟ್ ನಾವು ಹೋದಾಗ ಇದ್ದಿತ್ತು ಇವಾಗಿಲ್ಲ. ಇಟ್ ಮೀನ್ಸ್ ಎಲ್ಲ ಅಪ್ಗ್ರೇಡ್ ಆಗಿದೆ. ಸೊ ಅದ್ರ ಮುಂದೆನೇ 2 ರೆಸಿಡೆನ್ಸಿಗಳಾಗಿದೆ ಗೈಸ್. ಸೊ ಎಷ್ಟು ಬೇಗ ಪ್ರಪಂಚ ಮುಂದುವರಿಯುತ್ತೆ ಅಂತ ಹೇಳಿದ್ರೆ ಕೈಯಲ್ಲಿ ಒಂದು ದುಡ್ಡು ಇರ್ಬೇಕು ಅಷ್ಟೇ ಗೈಸ್. ಅದಿದ್ರೆ ಎಲ್ಲ ಬೇಗ ಆಗುತ್ತೆ ಅನ್ನೋದು ಎಕ್ಸಾಂಪಲ್ಲೇ ಇದು ಗೈಸ್. ಒಂದು ಶಿವಂದು ಸ್ಟ್ಯಾಚು ಇಟ್ಟಿದ್ದಾರೆ, ಮತ್ತೆ ಒಂದು ಮೊಲ, ಪಕ್ಷಿ, ಕೋಳಿ ಎಲ್ಲ ಇತ್ತು, ಬಾತುಕೋಳಿ ಎಲ್ಲ ಇತ್ತು ಗೈಸ್. ಫಿಶ್ ಒಂದು ಸ್ವಲ್ಪ ಹಾಕಿದ್ದಾರೆ. ಸೊ ಪಕ್ಷಿಗಳೊಂದು ಸ್ವಲ್ಪ ಇದ್ವು, ಬಟ್ ಇವಾಗ ಟರ್ಕಿ, ಕೋಳಿ ಎಲ್ಲ ಹಾಕೊಂಡಿದ್ದಾರೆ ಗೈಸ್. ಸೊ ನಾನು ನೋಡಿ ಗೈಸ್ ಸ್ಯಾರಿ ಉಟ್ಕೊಂಡೆ, ಸ್ಯಾರಿ ಎಲ್ಲ ಉಟ್ಕೊಂಡು ರೆಡಿನೂ ಆದೆ. ನೋಡಿ ಗೈಸ್ ಬನ್ನಿ ಮುಂದೆ ಏನಾಯ್ತು ಅಂತ ಹೇಳ್ತೀನಿ. ನಾನು ಯೂಶ್ವಲಿ ಫಸ್ಟು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ನೆಕ್ಸ್ಟು ಸನ್ಸ್ಕ್ರೀನ್, ಅದು ಬಿಸಿಲಿದ್ದಾಗ ಮಾತ್ರ. ಸೊ ಸನ್ಸ್ಕ್ರೀನು ಹಾಕೊಂಡೆ ಗೈಸ್. ನೆಕ್ಸ್ಟು ಒಂದು ಪುಟ್ಟಿಟ್ಕೊಂಡೆ, ಅದ್ರ ಜೊತೆ ಇನ್ನೊಂದು ಇಟ್ಟು ನೋಡಿದೆ ಚೆನ್ನಾಗಿ ಕಾಣಿಸುತ್ತೋ ಏನೋ ಅಂತ. ಆದರೆ ನಾನು ಲಾಸ್ಟಿಗೆ ಒಂದೇ ಇಟ್ಕೊಂಡೆ ಗೈಸ್, ಚೆನ್ನಾಗಿ ಕಾಣಿಸುತ್ತೆ ಅಂತ. ಮತ್ತು ಲಿಪ್ ಲೈನರಲ್ಲಿ ನನ್ನ ಹತ್ರ ಎಲ್ಲ ಇದ್ದಾವೆ ಗೈಸ್, ಬಟ್ ನಾನು ಯಾವುದು ಯೂಸ್ ಮಾಡಲ್ಲ. ಸೊ ಇವತ್ತಾದರೂ ಯೂಸ್ ಮಾಡೋಣ ಅಂತ ಯೂಸ್ ಮಾಡಿದ್ದೀನಿ. ಸೊ ಲಿಪ್ಸ್ಟಿಕ್ ಆ್ಯಸ್ ಯೂಶ್ವಲ್ ನನಗೆ ಲಿಪ್ಸ್ಟಿಕ್ ಇಲ್ದೇ ಆಗಲ್ಲ. ಸೊ ಲಿಪ್ಸ್ಟಿಕ್ ಹಾಕ್ತೀನಿ. ಸೊ ಇಯರಿಂಗ್ಸ್ ಆ್ಯಂಡ್ ಒಂದು ನೆಕ್ ಪೀಸ್ ಹಾಕ್ಕೊಂಡಿದ್ದೀನಿ. ಸೊ ಇನ್ನೊಂದು ಕೈಗೆ ಬ್ರೇಸ್ಲೈಟ್ ಹಾಕ್ಕೊಂಡಿದ್ದೀನಿ. ಸೊ ಹೇರ್ ಸೆಟ್ ಮಾಡಿಬಿಟ್ರೆ ಆಯಿತು ಗೈಸ್, ಐ ಆಮ್ ರೆಡಿ. ನಾನು ಫೋಟೋಶೂಟ್ ಎಲ್ಲ ಮಾಡಿಕೊಂಡು ರೀಲ್ಸ್ ಎಲ್ಲ ಮಾಡಿ ಎಲ್ಲ ಆಯಿತು ಗೈಸ್. ಬಟ್ ನಾನು ಆಮೇಲೆ ಒಂದು ಟ್ವಿಸ್ಟ್ ಆಗ್ಬಿಡ್ತು ಗೈಸ್. ಏನು ಟ್ವಿಸ್ಟು ಅಂತ ಗೊತ್ತಾಗುತ್ತೆ ನಿಮಗೆ. ಸೊ ಗೈಸ್, ನಾನು ಸ್ಯಾರಿ ಇಟ್ಕೊಂಡು ನನ್ನ ಕಂಫರ್ಟ್ಗೋಸ್ಕರ ನಾನೀಗ ಡ್ರೆಸ್ ವೇರ್ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ಅಲ್ಲಿ ಮುಗಿಸಿ ಇವಾಗ ಡೈರೆಕ್ಟ್ ಟೆಂಪಲ್ ವಿಸಿಟ್ ಹೋಗ್ತೀವಿ. ಸೊ ಅದಕ್ಕೆ ಮತ್ತು ನಾನು ಅಲ್ಲಿ ನಮಸ್ಕಾರ ಹಾಕಬೇಕು ಅಂತ ಇದ್ದೀನಿ. ಸೊ ಅದಕ್ಕೆ ಸ್ಯಾರಿ ಹಾಕ್ದಾಗ ಆಗಾಗ ಬಗ್ಗೆ ಇರುವಾಗ ಬೇರೆಯವ್ರಿಗೂ ಅದು ಅಸಹ್ಯ ಅನಿಸ್ಬಾರ್ದು. ಸೊ ಅದಕ್ಕೆ ನಾನು ಕಂಫರ್ಟ್ಗೋಸ್ಕರ ನಾನು ಪುನಃ ಡ್ರೆಸ್ ವೇರ್ ಮಾಡಿದ್ದೀನಿ ಗೈಸ್. ಇವಾಗ ಆಟೋದಲ್ಲಿ ಹೋಗಬೇಕು. ಆಟೋ ಸಿಕ್ಕರೆ ಆಯಿತು ಗೈಸ್. ಹೆಂಗೆ ಕಾಣಿಸ್ತಿದ್ದೆ ಅಂತ ಕಮೆಂಟ್ ಮಾಡಿ. ಸೊ ಗೈಸ್, ನಾನು ಹೇಳ್ದಂಗೆ ಟ್ವಿಸ್ಟ್ ನೀವೇ ನೋಡಿದ್ರಲ್ಲ, ಆ ಥರ ಟ್ವಿಸ್ಟ್ ಆಯಿತು ಗೈಸ್. ಸೊ ಅಲ್ಲಿ ಟೀ ಕುಡಿಬೇಕು ಅಂತ ಹೇಳಿದ್ರು, ಅಲ್ಲೇ ಪಕ್ಕದಲ್ಲಿ ರೆಸಾರ್ಟ್ ಪಕ್ಕದಲ್ಲೇ ಇತ್ತು. ಅಲ್ಲೊಂದು ಗೈಸ್ ನಾವು ಈಗ ಈ ಥರ ಆಟೋದಲ್ಲೋ ಇಲ್ಲ ಕಾರ್ ಮಾಡಿಕೊಂಡು ಹೋಗಬೇಕು. ಸೊ ಗೈಸ್, ಇವಾಗ ನಮಗೆ ಇಲ್ಲಿಂದ ಟೆಂಪಲ್ಗೆ ಹೋಗೋಕ್ಕೆ ಸಿಗಬೇಕು. ಸೊ ಇವಾಗ ಹೆಂಗೆ ಸಿಗುತ್ತೋ ಗೊತ್ತಿಲ್ಲ, ನೋಡಬೇಕು ಗೈಸ್. ಸೊ ನೋಡಿ ಗೈಸ್, ನಾನು ನಮ್ಮ ಅತ್ತೆ ಶಶಾಂಕನ ಒಟ್ಟಿಗೆ ಕೂತಿದ್ವಿ ಹಿಂದಗಡೆ. ಸೊ ನಾನು ಇದನ್ನು ಚಿಕ್ಕದ್ರಲ್ಲಿದ್ದಾಗ ಈ ಆಟೋದಲ್ಲಿ ನಾನು ಹೋಗ್ತಿದ್ದಿದ್ದು. ಅಂದರೆ ನಾನು ನಮ್ಮ ಅಜ್ಜಿದು ಊರ ಕಡೆ ಹೋದಾಗ ಈ ಥರ ಆಟೋಗಳು, ಅಂದರೆ ಹಳ್ಳಿ ಅಲ್ವಾ, ಸೊ ಅದಕ್ಕೆ ಸಿಕ್ತಿತ್ತು. ಸೊ ಗೈಸ್, ನನಗೆ ಇಲ್ಲಿ ಬಂದಾಗ ಸಿಕ್ತು, ಅದೊಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಸೊ ನಾನಿಲ್ಲಿ ಗಿರ್ಮಿಟ್ ತಿಂದೆ ಗೈಸ್, ಚೆನ್ನಾಗಿತ್ತು. ಚಿತ್ರ ಆಂಟಿನೂ ಸಖತ್ತಾಗಿ ಕಾಣಿಸ್ತಾ ಇದ್ರು ಗೈಸ್ ನೋಡೋಕ್ಕೆ. ಸೊ ಗೈಸ್, ನಮ್ಮ ಅತ್ತೆನೂ ಕೂಡ ನಮ್ಮ ಅಜ್ಜಿನೂ ಕೂಡ ಸಖತ್ತಾಗಿ ಕಾಣಿಸ್ತಾ ಇದ್ರು ನೋಡೋಕ್ಕೆ. ಗಾಡಿಗಳನ್ನ ನೀವು ನೋಡ್ತಾ ಇರ್ಬೋದು ಗೈಸ್, ಎಷ್ಟು ರಶ್ ಇದೆ ಅಂತ. ಅಂದರೆ ಬಿಕಾಸ್ ಆಫ್ ವೀಕೆಂಡ್, ನಾವು ಹೋದಾಗ ಸ್ಯಾಟರ್ಡೆ ಸಂಡೇ ಆಗಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ಶಶಾಂಕನಂಗೆ ರಜಾ ಇದ್ದಿದ್ದೆ ಅವತ್ತು. ಸೊ ನಾವು ಕನ್ನಡ ಗೈಸ್, ಈ ಪಾಪು ಮಿಸ್ ಆಗಿ ಅಳ್ತಾ ಇದೆ. ಸೊ ಪ್ಲೀಸ್ ಗೈಸ್, ಮಕ್ಕಳನ್ನ ಕರ್ಕೊಂಡು ಬಂದಮೇಲೆ ಸೇಫಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದಾಗಿರುತ್ತೆ. ಸೊ ಅದನ್ನ ಮೇಂಟೈನ್ ಮಾಡಿ ಗೈಸ್.
ನೋಡಿ ಈ ಥರ ಎಲ್ಲ ಹಂಗಲ್ಲ ಆದರೆ ಕಷ್ಟ ಆಗುತ್ತೆ. ಅಲ್ಲಿ ಬರ್ತಿದ್ದಾರೆ ಅವರು ನೋಡಿ. ಹಾಂ ಪ್ರೈಸ್ ನೋಡಿ ಗೈಸ್ ರಶ್ಶು. ಕ್ರಿಕೆಟ್ ನೀವು ಯಾರು ಪ್ಲಾನ್ ಮಾಡಿದ್ರೆ ಸೊ ಟೆಂಪಲ್ ಒಳಗಡೆನೆ ಸ್ಲಿಪ್ಪರ್ ಬಿಡೋಕ್ಕೆ ಈ ಥರ ಇಟ್ಟಿದ್ದಾರೆ. ಒಂದು ಪರ್ ಪೇರ್ಗೆ 5 rupees ತಗೋತಾರೆ ಗೈಸ್. ಸೊ ಸ್ಲಿಪ್ಪರ್ನ ವೇರ್ ಮಾಡ್ಕೊಂಡು ಬರ್ಬೋದು ಗೈಸ್. ಸೊ ರಶ್ ಗೈಸ್, ಹೆವಿ ರಶ್ ಇತ್ತು ನೋಡಿ. ನಾವು ಎಷ್ಟೊತ್ತಾಯ್ತು ಗೊತ್ತಾ ಗೈಸ್, ಅಲ್ಲಿ ಮೇಲೆ ಮಂಗ ಅಲ್ಲಿಂದ ರೀಸಸ್ ಮಾಡ್ತಾ ಇದೆ ಗೈಸ್ ಕೆಳಗಡೆಗೆ. ಸೊ ನಗು ಬಂತು ಅದನ್ನ ನೋಡಿದಾಗ. ಸೊ ನೀರ್ ಚಲ್ತಾ ಇತ್ತು, ಇದೇನು ಅಂತ ಮೇಲ್ ನೋಡಿದ್ರೆ ಗೈಸ್ ಮಂಗ. ಯಾ ಗೈಸ್, ನೀವು ಹೋದಾಗ ವೀಕೆಂಡ್ನ ಬಿಟ್ಟೆ ಹೋಗಿ, ಬಿಕಾಸ್ ಎಲ್ಲರಿಗೂ ರಜಾ ವೀಕೆಂಡಲ್ಲಿ. ಸೊ ಅದಕ್ಕೆ ಎಲ್ಲರೂ ರಶ್ ಇರ್ತಾರೆ. ಮತ್ತೆ ಅಜ್ಜಿ ಅಜ್ಜಿಗೆ ಕಾಲು ನೋವು ಆಗಿರೋದ್ರಿಂದ ಮತ್ತೆ ತಾತಂಗೆ ಏಜ್ ಆಗಿರೋದ್ರಿಂದ ಬಿಟ್ರು. ಬಟ್ ನಾವು ಒಳಗಡೆ ಹೆಂಗೋ ಎಂಟ್ರಿ ಆದ್ವಿ. ಬಟ್ ದೇವ್ರ ಗುಡಿ ಹತ್ರ ಹೋಗಕ್ಕೆ ಎಷ್ಟು ಸರ್ಕಸ್ ಮಾಡಿದೀವಿ ಅಂದ್ರೆ ಗೈಸ್ ಅಷ್ಟಿಷ್ಟಲ್ಲ. ಟಿಕೆಟ್ ತಗೊಂಡು ಹೋಗ್ತೀನಿ ಅಂದ್ರು ಅಷ್ಟು ರಶ್ ಇತ್ತು. ಸೊ ಫೈನಲಿ ಲಾಸ್ಟಲ್ಲಿ ಎಂಡಿಂಗಲ್ಲಿ ಅನ್ನಿಸ್ತು ಗೈಸ್, ಯಾಕಂದ್ರೆ ಅಷ್ಟು ನಾವು ಕಷ್ಟಪಟ್ಟು ಹೋಗಿದ್ದೀವಿ. ಬಟ್ ನಾವು ಹೋಗಿದ್ದು ವೇಸ್ಟ್ ಆಗಬಾರ್ದು ಗೈಸ್, ವಾಪಸ್ ಬರೋಕ್ಕಾಗಲ್ಲ. ಸೊ ರಾಯರ್ನ ದರ್ಶನ ಮಾಡ್ತಾನೆ ಬರೋಕ್ಕಾಗಲ್ಲ. ಸೊ ನನ್ನ ಇಷ್ಟ ದೇವತೆ ಅಂತಾನೆ ಹೇಳ್ಬೋದು, ದೇವರು ಅಂತಾನೆ ಹೇಳ್ಬೋದು. ಸೊ ಯಾ ಗೈಸ್, ಫೈನಲಿ ನಮಗೆ ದರ್ಶನ ಆಯಿತು. ನಿಮಗೂ ದರ್ಶನ ಮಾಡಿಸ್ತೀನಿ. ಈ ಥರ ವಿಡಿಯೋ ಮಾಡಬಾರ್ದು ಅಂತ ಅಲ್ಲಿ ಹಾಕಿದ್ರು, ಬಟ್ ನನ್ನ ಮನ್ಸು ಕೇಳಲ್ಲ ಗೈಸ್. ಇವಳೇನು ಹಿಂಗಾಗೋಳೆ ಅಂತ ನೀವು ಅನ್ಕೋಬೇಡಿ ಗೈಸ್. ನಾನು ಇದೇ ಥರ ಮಂಡಿ ನಮಸ್ಕಾರ ಮಾಡಿರೋದು, ಅಂದರೆ ಒಂದು ಹೆಜ್ಜೆಗೆ ಒಂದು ನಮಸ್ಕಾರ. ಸೊ ಹಂಗೆ ಒಂದು ರೌಂಡ್ ಫುಲ್ ಬರಬೇಕು ಆ ಟೆಂಪಲ್ ಫುಲ್ಲು. ಸೊ ಹಂಗಾಗಿ ನನ್ನ ಕಾಲು, ನನಗೆ ಅವತ್ತು ಏನೂ ಗೊತ್ತಾಗಿರಲಿಲ್ಲ. ಅವತ್ತು ನೈಟು ನಾನು ನಿದ್ದೆ ಮಾಡಿ, ಅಂದರೆ ನನ್ನ ಮನೆಗೆ ತಲುಪಿ ಒಂದು ನೈಟ್ ನಿದ್ದೆ ಮಾಡಿ ಎದ್ದ ಮೇಲೆ ನೋಡಿ ಗೈಸ್ ಈ ಥರ ಇವಾಗ ಚಿತ್ರಾಂಟಿ ಮಾಡ್ತಿದ್ದಾರಲ್ಲ ಅದೇ ಥರ ಒಂದು ಹೆಜ್ಜೆಗೆ ಒಂದು ನಮಸ್ಕಾರ. ಸೊ ಅದಕ್ಕೆ ಹೆಜ್ಜೆ ನಮಸ್ಕಾರ ಅಂತ ಹೇಳ್ತಾರೆ. ಸೊ ನಾನು ಅದನ್ನು ಮಾಡಿ ನನ್ನ ಕಾಲು ಹಿಂಗಾಗಿತ್ತು. ನಾನು ಹೆಂಗೆ ಸಫರ್ ಆಗಿದ್ದೀನಿ ಅಂದರೆ ಯಪ್ಪ ಗೈಸ್, ಕಾಲನ್ನ ಇಡೋಕ್ಕಾಗ್ತಾ ಇಲ್ಲ ನೆಲಕ್ಕೆ. ಸೊ ಅಷ್ಟಾಗಿತ್ತು. ಈಗ ಕೇಳ್ಬೋದು ದೇವರು ಹೇಳಿದಾರ ಆ ಥರ ಎಲ್ಲ ನಮಸ್ಕಾರ ಮಾಡೋಕ್ಕೆ ಅಂತ ನೀವು ಅಂತ ಅನ್ಕೊಳ್ಬೋದು. ಸೊ ಹೇಳ್ಬೋದು, ಹೇಳಿದ್ದಾರೆ ಕೂಡ, ಇಬ್ಬರೇನು ಹೇಳಿದ್ದಾರೆ ಕಸ್ಟಮರ್ಸಲ್ಲಿ. ಸೊ ಹೌದು, ದೇವ್ರೇನು ಹೇಳಿಲ್ಲ, ಬಟ್ ನಮ್ಮ ನಂಬಿಕೆ ಗೈಸ್, ನಂಬಿಕೆ ಅಷ್ಟೇ. ನಂಬಿಕೆ ಮೇಲೆ ಇನ್ನು ಏನೂ ಇಲ್ಲ. ಸೊ ಅಲ್ಲಿ ಮ್ಯಾಂಗೋ ಇತ್ತು. ಸೊ ಜಾಸ್ತಿ ಇತ್ತು ಮ್ಯಾಂಗೋ, ಮತ್ತು ಇದು ಸೀಬೆಕಾಯಿ ಎಲ್ಲ ಮಾರ್ತಾಯಿದ್ರು. ಮ್ಯಾಂಗೋ ನನ್ನ ಫೇವ್ರೆಟ್, ನಾನು ತಿಂದೆ. ಸೊ ಪ್ರಸಾದಕ್ಕೆ ಲೈನ್ ನೋಡಿ ಗೈಸ್, ಯಪ್ಪಾ ಗೈಸ್, ಲೈನ್ ಎಲ್ಲಿ ಹೋದ್ರೂ ಲೈನ್ ಗೈಸ್. ಯಾಕಂದರೆ ಅಷ್ಟು ಜನ ಇದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ಪರಿಮಳ ಪ್ರಸಾದ ನಂಗೆ ಫೈನಲಿ ಸಿಕ್ತು, ನಾನು ಅದನ್ನು ಎತ್ಕೊಬಂದೆ ಗೈಸ್. ಅಲ್ಲೇ ಟೆಂಪಲ್ ಆದಮೇಲೆ ಹೋಟೆಲ್ಗಳು ಸಿಗ್ತದೆ, ಅಲ್ಲೇ ಟೆಂಪಲಲ್ಲಿ ಊಟಕ್ಕೆ ನಾವು ಹೋಗಿಲ್ಲ ಬಿಕಾಸ್ ಆಫ್ ದ್ಯಾಟ್ ಲೈನ್. ಲೈನಲ್ಲಿ ನಿಂತ್ಕೊಳ್ಳೋಕೆ ಆಗಲ್ಲ ಗೈಸ್, ಯಾಕಂದರೆ ಆ ಶೆಕೆ ಆಗಲ್ಲ. ಅಂದರೆ ವೆದರ್ ಚೆನ್ನಾಗಿತ್ತು, ಬಟ್ ನಮಗೆ ಇರಿಟೇಟ್ ಆದಾಗ ಮತ್ತು ಜನ ಜಾಸ್ತಿ ಇದ್ದಾಗ ಶೆಕೆ ಹಾಗೆ ಆಗುತ್ತೆ ಗೈಸ್. ಸೊ ಹಂಗಾಗಿ ಸೊ ನಾವು ರೂಮ್ ಕಡೆ ಹೊರಡ್ವಿ ಗೈಸ್. ಬೈ ಬೈ ಟು ದಿಸ್ ವೈಟ್ ವ್ಯೂ ರೆಸಾರ್ಟ್ ಗೈಸ್. ಲಗೇಜ್ ತಗೊಂಡು ನಾವು ಹೊರಟ್ವಿ. ಸೊ ಗೈಸ್ ಹೋಗೋಣ. ಸೊ ಗೈಸ್ ನಾನು ಕಂಫರ್ಟೇಬಲ್ ಔಟ್ಫಿಟ್ನ ವೇರ್ ಮಾಡಾಯ್ತು. ಸೊ ಗೈಸ್ ನಮಗೆ ರಿಟರ್ನ್ ಟಿಕೆಟ್ ಇದ್ದಿತ್ತು 9ಗೆ. ಸೊ ಅದಕ್ಕೆ ನಾವು ಅಲ್ಲಿ ಗಂಟ ರೂಮಲ್ಲೇ ಇದ್ವಿ. 7 ಗಂಟ ಮಾತ್ರ ನಾವು ರೂಮ್ ಬುಕ್ ಮಾಡಿದ್ದು. ಸೊ 7:30 ಗಂಟ ಅಲ್ಲೇ ಇದ್ದು ಮತ್ತೆ ನಾವು ಹೊರಟ್ವಿ. ಸೊ ಗಾಯ್ಸ್ ನಾನು ಫ್ರಂಟಲ್ಲಿ ಕುತ್ಕೊಂಡಿದ್ದೆ ಅಂಕಲ್ ಜೊತೆ. ಸೊ ನನಗೆ ಆ ಥರ ಇಷ್ಟ, ಬಿಕಾಸ್ ಅಂದರೆ ಹಿಂದ್ಗಡೆ ಅಲ್ಲಿ ಕೂರಕ್ಕೆ ಒಂದೊಂದು ಆಟೋದಲ್ಲಿ ಇರಲ್ಲ. ಸೊ ಹಂಗಾಗಿ ಸೊ ಮುಂದೆ ಕೂತ್ಕೊಂಡಿದ್ದೆ. ಅಲ್ಲೆಲ್ಲ ಫ್ರಂಟಲ್ಲೂ ದೊಡ್ಡ ಸೀಟ್ ಇರುತ್ತೆ, ಯಾಕಂದರೆ ಅಷ್ಟು ಜನನ ಅವರು ಬರೀ ಚಿಕ್ಕ ಆಟೋಲ್ಲಿ ಇಲ್ವೇ ಇಲ್ಲ ಗೈಸ್, ಬರೀ ದೊಡ್ಡ ಆಟೋನೇ. ಬಿಕಾಸ್ ಆಫ್ ಅಲ್ಲಿ ಅದು
ಸುತ್ತಮುತ್ತ 5 ಟೆಂಪಲ್‌ಗೆ ಅವ್ರು ಕರ್ಕೊಂಡು ಹೋಗ್ಬೇಕು. ಸೊ ಹಂಗಾಗಿ ಗೈಸ್ ನಾನು ಕಂಫರ್ಟ್ ವೇರ್ ಮಾಡ್ಕೊಂಡು ಮತ್ತೆ ಟೆಂಪಲ್‌ಗೆ ಹೋಗಿ ಮತ್ತೆ ಆರಾಮ್ ದರ್ಶನ ಆಯ್ತು ಗೈಸ್. ನೀಟಾಗಿ ದರ್ಶನ ಮಾಡ್ಕೊಂಡು ನೆಮ್ಮದಿಯಾಗಿ ಪುನಃ ರಾಯರ್ನ ಆರಾಮಾಗಿ ನೋಡಿದ್ವಿ ಅನ್ನೋ ಖುಷಿಲಿ ನಾವು ಮನೆ ಕಡೆ ಹೊರಟ್ವಿ ಗೈಸ್. ಗೈಸ್ ಫೈನಲಿ ನಾನು ಎದ್ದೆ, ಚೆನ್ನಾಗಿ ಹೊರಟು ಮೈಸೂರು ರೀಚ್ ಆದ್ವಿ. ಸೊ ಗೈಸ್ ನಾನು ನಿಮ್ಗೆ ಹೇಳೋದು ಮರ್ತೆ, ನಾನು ಮಿಸ್ ಆಗಿ ಹೋಗಿದ್ದೆ ಗೈಸ್. ಅಂದ್ರೆ ನನ್ನ ಬಿಟ್ಬಿಟ್ಟು ಬಸ್ಸೇ ಹೋಗ್ಬಿಟ್ಟಿತ್ತು. ವಾಶ್ರೂಮ್ಗೆ ಹೋಗಿ ಬರೋಷ್ಟರಲ್ಲಿ ಬಸ್ಸೇ ಇಲ್ಲ ಗೈಸ್. ಅಂದರೆ ನಾನು ಬಸ್ ಇಲ್ದಿದ್ದು ಲೇಟಾಗಿ, ಸೊ ನನ್ನ ಬಿಟ್ಟು ಬಸ್ಸೇ ಹೋಗ್ಬಿಟ್ಟಿತ್ತು. ಸೊ ಅಲ್ಲೇ ಅರ್ಧಕ್ಕೆ ಕರೆದು ಫೋನ್ ಮಾಡಿ ಆಮೇಲೆ ಬೇರೆ ಬಸ್ ಹತ್ತಿ ಅಲ್ಲಿ ಆ ಬಸ್ ಹತ್ರ ಹೋಗಿದ್ದು. ಸೊ ನಾವು ಚಿತ್ರ ಆಂಟಿ ಮನೆಗೆ ಹೋಗಿ ಫಸ್ಟು ಫ್ರೆಶ್ ಅಪ್ ಆಗಿ ಮತ್ತೆ ಕಾಫಿ ಕೊಟ್ಟರು, ಕಾಫಿ ಕುಡಿದು ಅಲ್ಲೇ ರೋಡ್ ಸೈಡಲ್ಲಿ ಫುಡ್ ಮಾಡ್ತಾಯಿದ್ರು ಟ್ರಕ್ಕಲ್ಲಿ. ಬೆಸ್ಟ್ ಗೈಸ್, ಬ್ರೇಕ್ಫಾಸ್ಟ್ಗೆಲ್ಲ ಬೆಸ್ಟು. ಸೊ ಅಲ್ಲೇ ನೀಟಾಗಿ ಒಳ್ಳೆ ಬೆಸ್ಟು ತಿಂಡಿ ತಿಂದ್ಕೊಂಡು ಅಲ್ಲೇ ಒಂದು ಹಿಂದೆ ಟೆಂಪಲ್ ಇತ್ತು ಗೈಸ್, ಸಖತ್ತಾಗಿತ್ತು. ದೇವರೇ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಚೆನ್ನಾಗಿ ಬ್ರೇಕ್ಫಾಸ್ಟ್ ಮಾಡಿ ನಾವು ಮನೆ ಕಡೆ ಹೊರಡ್ಬೇಕಾಗಿರೋದ್ರಿಂದ ಈ ಥರ ರೆಡಿಯಾಗಿ ನಾನು ಬಸ್ ಹತ್ತಕ್ಕೆ ಬಂದೆ ಕಾಯ್. ಸೊ ಗೈಸ್, ಯಾರೇ ನಿಮ್ಮ ಬಗ್ಗೆ ಕೀಳಾಗಿ ಮಾತಾಡಲಿ ಅಥವಾ ನಿನ್ನ ಕೈಲಿ ಏನೂ ಆಗಲ್ಲ ಅಂತ ಮಾತಾಡಲಿ, ಎಲ್ಲನೂ ದೇವ್ರ ಪಾದಕ್ಕೆ ಹೇಳಿ ರಾಯರಿದ್ದಾರೆ ಗೈಸ್, ನೀವು ನಂಬಿ. ಸೊ ರಾಯರಿದ್ದಾರೆ ಗೈಸ್. ಐ ಥಿಂಕ್ ಅವ್ರಿಗೆ ರಿವೆಂಜ್ ತಗೊಳ್ಳೋದು ಬೇಡ ಅನಿಸುತ್ತೆ. ನಮ್ಮ ಬೆಳವಣಿಗೆನ ನೋಡಿ ಅವರೇ ಹುರ್ಕೋತಾರೆ ಗೈಸ್. ದ್ಯಾಟ್ಸ್ ಇಟ್. ನಿಮ್ಮ ಪಕ್ಕದಲ್ಲಿರೋರೇ ಆಗಿರಲಿ ಅಥವಾ ನಿಮ್ಮ ಹೇಟರ್ಸೇ ಆಗಿರಲಿ, ಯಾರಿಗೆ ಆದರೂ ಒಂದಲ್ಲ ಒಂದಿನ ಉತ್ತರ ಕೊಡೋಣ. ಸೊ ಗೈಸ್, ನನಗೂ ಬೇಜಾನ್ ಜನ ಹೇಳಿದ್ದಾರೆ, ಇಲ್ಲ ಅಂತಲ್ಲ. ಅವ್ರಿಗೆ ನಾನು ಒಂದಲ್ಲ ಒಂದಿನ ಉತ್ತರ ಕೊಡೋ ಟೈಮ್ ಬರುತ್ತೆ. ಸೊ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.